ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ಅಡುಗೆ ಮನೆಗಳಲ್ಲಿ ಏನು ಪಾಸಿಟಿವ್ ಆಗಿದೆ ಮತ್ತು ಏನು ನೆಗೆಟಿವ್ ಆಗಿದೆ, ಮತ್ತು ನಾವು ಕನ್ಸ್ಟ್ರಕ್ಷನ್ಸ್ ಮಾಡೋ ಟೈಮಲ್ಲಿ ಎಲ್ಲಿ ನಾವು ಮೇಜರ್ ಡಿಫೆಕ್ಟ್ ಮಾಡ್ತೀವಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇದು ಈಸ್ಟ್ ಗೋಡೆ, ಈಸ್ಟ್, ವೆಸ್ಟ್, ನಾರ್ತ್ ಮತ್ತು ಇದು ಸೌತ್ ಗೋಡೆ. ನಾವು ಸೈಂಟಿಫಿಕ್ ಆಗಿ ನೋಡೋದಾದರೆ ಈಸ್ಟ್ ಗೋಡೆ ಸೂರ್ಯನ ಕಿರಣ ಬರಬೇಕು, ಗಾಳಿ ಬರಬೇಕು ಅಂತ ನಾವು ನೀಟಾಗಿ ಕಿಟಕಿಗಳನ್ನ ಇಟ್ಕೊಂಡಿರ್ತೀವಿ. ಇದೇ ನಾವು ಸೌತಲ್ಲಿ ಯಾವುದೇ ರೀತಿ ಕಿಟಕಿಗಳು ಇರಬಾರ್ದು, ಫುಲ್ಲು ಬ್ಲಾಕ್ ಆಗಿರಬೇಕು. ಯಾವುದೇ ರೀತಿ ಕಿಟಕಿಗಳಿಟ್ರೆ ಸೈಂಟಿಫಿಕ್ ಆಗಿ ನೋಡ್ಬೇಕಾದ್ರೆ ಯಾವುದೇ ನಮ್ಮ ಸೂರ್ಯನಿಂದ ಬರುವಂಥ ಬ್ಯಾಡ್ ರೇಸ್, ಇನ್ಫ್ರಾರೆಡ್ ರೇಸು ನಮ್ಮ ಮನೆಯೊಳಗೆ ಎಂಟ್ರಿ ಆಗುತ್ತೆ. ಸೊ ಅದಕ್ಕೆ ಸೌತ್ ಫೇಸಿಂಗಲ್ಲಿ ಯಾವುದೇ ರೀತಿಯ ಕಿಟಕಿ ಮತ್ತು ಬಾಗಿಲುಗಳು ನಮಗೆ ನಿಷಿದ್ಧ. ಮತ್ತು ಇನ್ನೊಂದೇನಪ್ಪ ಅಂದರೆ, ಈ ಅಡುಗೆ ಮನೆಗಳಲ್ಲಿ ಒಂದು ಡಿಫೆಕ್ಟ್ ಏನಾಗಿದೆ ಅಂದರೆ, ಶಿಂಕ್ ಇದೆಯಲ್ಲ, ಶಿಂಕು ಸೌತ್ ಫೇಸಿಂಗಲ್ಲಿ ಬರಬಾರ್ದು. ಇದು ಈಸ್ಟ್ ಫೇಸಿಂಗ್, ಇಲ್ಲಿ ಈ ರೂಮಿನ ಇಲ್ಲಿ ಈಶಾನ್ಯ ಭಾಗದಲ್ಲಿ ಇಲ್ಲೇ ಬರಬೇಕಾಗಿತ್ತು. ಇದೊಂದು ಡಿಫೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಶಿಂಕು ಇಲ್ಲಿರಬಾರ್ದು, ಮತ್ತು ನೀರು ಸೌತಿಂದ ಬರಬಾರ್ದು, ಇಲ್ಲಿ ಈಸ್ಟ್ ಕಡೆಯಿಂದ ಬಂದು ಈ ಪೋರ್ಷನಲ್ಲಿ ಇಟ್ಟಿದ್ರೆ 100% ವಾಸ್ತು ಕರೆಕ್ಟ್ ಆಗಿರ್ತಿತ್ತು. ಇಲ್ಲಿ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು, ನೀವು ಯಾವುದೇ ಒಂದು ಇಂಜಿನಿಯರ್ಸ್ ಆಗಲಿ, ಯಾವುದೇ ಒಂದು ಮೇಸ್ತ್ರಿಗಳಾಗಲಿ ನಿಮ್ಗೆ ಇದನ್ನು ಹೇಳಲ್ಲ. ಅವ್ರಿಗೇನು ಕರೆಕ್ಟಾಗಿ ಚೆನ್ನಾಗಿ ಒಳ್ಳೆ ಲುಕ್ ಇರಬೇಕಷ್ಟೇ. ಸರ್, ನಿಮಗೆ ಈ ಅಡುಗೆ ಮಾಡೋಕ್ಕೆ ಸ್ಟವ್ಗೆ ಸ್ಪೇಸ್ ಚೆನ್ನಾಗಿದೆ, ಮತ್ತು ಈ ಕಡೆ ನಿಮಗೆ ತೊಳ್ಕೊಳ್ಳೋಕ್ಕೆ ಚೆನ್ನಾಗಿದೆ ಸ್ಪೇಸು ಅಂತ ಈ ರೀತಿ ಮಾಡಿರ್ತಾರೆ. ಬಟ್ ನೀವೇನು ಮಾಡಬೇಕು ಅಂದರೆ, ವಾಸ್ತು ಪ್ರಕಾರ ನೀವು ನೋಡಲೇಬೇಕಾಗುತ್ತೆ. ಇನ್ ಫ್ಯೂಚರ್ ನೀವು ಇದನ್ನು ಇಲ್ಲಿಂದ ಹೊಡೆದು ಅಲ್ಲಿ ಹಾಕ್ತೀನಿ ಅಂದರೆ ಫುಲ್ ಎಲ್ಲನೂ ಡೆಮಾಲಿಷ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಇದು ನೆಗೆಟಿವ್ ಆಗುತ್ತೆ, ವಾಸ್ತು ಶಾಸ್ತ್ರಕ್ಕೆ ವಿರುದ್ಧವಾಗಿ ಕಟ್ಟದಂಗೆ. ಸೊ ನೀವೇನು ಮಾಡಬೇಕು, ಕಟ್ಟೋ ಟೈಮಲ್ಲೇ ಇದಕ್ಕೆ ಮುತುವರ್ಜಿ ವಹಿಸ್ಬೇಕಾಗುತ್ತೆ. ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು. ರೆಮಿಡೀಸ್ ಎಲ್ಲ ಆಮೇಲೆ, ರೆಮಿಡೀಸ್ ಎಲ್ಲ ಸಣ್ಣ ಪುಟ್ಟ ರೆಮಿಡೀಸ್ ನಾವು ಮಾಡ್ಕೊಳ್ಬೋದು. ಬಟ್ ಮೇಯ್ನಾಗಿ ಕನ್ಸ್ಟ್ರಕ್ಷನ್ಸ್ ಮಾಡೋ ಟೈಮಲ್ಲಿ ಎಲ್ಲಿ ಕಿಟಕಿ ಬರಬೇಕು, ಎಲ್ಲಿ ಕಿಟಕಿ ಬರಬಾರ್ದು, ಎಲ್ಲಿ ಫುಲ್ ಬ್ಲಾಕ್ ಆಗಬೇಕು, ಮತ್ತು ನೀರು ಶಿಂಕ್ ಎಲ್ಲಿ ಬರಬೇಕು ಅನ್ನೋದು ಬೇಸಿಕ್ಕಾಗಿ ಫಸ್ಟ್ ಪಾಯಿಂಟ್ ನಾವು ಮಾಡ್ಕೋಬೇಕು. ಇದು ಮಾಡ್ಕೊಂಡ್ಮೇಲೆ ನಾವು ಸಣ್ಣ ಪುಟ್ಟ ಅಡುಗೆ ಸಾಮಾನು ಈ ಕಡೆ ಆ ಕಡೆ ಇಡೋದೆಲ್ಲ ಸಣ್ಣ ಪುಟ್ಟ. ಬಟ್ ನಾವು ಕನ್ಸ್ಟ್ರಕ್ಷನ್ಸಲ್ಲಿ ನಾವು ಏನಾದ್ರು ಇಡಿದ್ರೆ ಅದು ಮತ್ತೆ ನಾವು ಡೆಮಾಲಿಷ್ ಮಾಡಿ ಕಟ್ಟೋದು ತುಂಬಾ ಕಷ್ಟ. ಮತ್ತು ನೀವು ಅದಕ್ಕೆ ರೆಮಿಡಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ. ಸೊ ಇದು ಮೇಜರ್ ಇಶ್ಯೂಸು ಕನ್ಸ್ಟ್ರಕ್ಷನ್ಸಲ್ಲಿ. ಎಲ್ಲೆಲ್ಲಿ ಏನೇನು ಬರಬೇಕು ಅದು ಬರಲೇಬೇಕಾಗುತ್ತೆ. ಇನ್ನು ಎರಡನೇ ವಿಚಾರ ಏನಪ್ಪ ಅಂದರೆ, ಎಷ್ಟೊಂದು ಜನ ಕೇಳ್ತಾರೆ, ನಾವು ಯಾವ ಫೇಸಿಂಗಲ್ಲಿ ಅಡುಗೆ ಮಾಡಬೇಕಾಗುತ್ತೆ ಅಂತ. ನೋಡಿ, ಇದು ಪೂರ್ವದ ಗೋಡೆ, ನಾವು ಅಡುಗೆ ಈ ಫೇಸಿಂಗಲ್ಲೇ ಮಾಡಬೇಕಾಗುತ್ತೆ. ಇದು ಪೂರ್ವದ ಗೋಡೆ, ನಾನು ಪೂರ್ವದ ಕಡೆ ಮುಖ ಮಾಡಿ ನಿಂತಿದ್ದೀನಿ, ಅಡುಗೆ ಹಿಂಗೆ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾನು ಕಟಿಂಗ್ಸ್ ಮಾಡಬೇಕು ತರಕಾರಿ ಎಲ್ಲ ಅಂದರೆ, ನೋಡಿ ಇನ್ನೊಂದು ತೋರಿಸ್ತೀನಿ, ಚಾಕೂಸ್ನೆಲ್ಲ ಯಾವತ್ತು ಬಾಕ್ಸಲ್ಲಿ ಇಡಬೇಕಾಗುತ್ತೆ ಈ ರೀತಿ. ಯಾಕಂದರೆ ಇದು ನೆಗೆಟಿವ್, ತುಂಬಾ ನೆಗೆಟಿವ್ಸ್ ಕೊಡ್ತಾ ಇರುತ್ತೆ. ಈ ರೀತಿ ಬಾಕ್ಸಲ್ಲಿ ಹಾಕಿ ನೀವು ಚಾಕೂಸ್ ಆಗಲಿ, ಕತ್ರಿ, ಸಿಸರ್ಸ್ ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ಇಲ್ಲವ್ರೆ ಯಾವುದಾದ್ರು ಒಂದು ವುಡನ್ ಬಾಕ್ಸಲ್ಲಿ ಹಾಕಿದ್ರು ಓಕೆ. ಅಂದರೆ ನಿಮ್ಮ ಇಟ್ಟಿರುವಂಥ ನಿಮ್ಮ ಮನೆಗಳಲ್ಲಿ ಚಾಕು ಎಷ್ಟಿದೆ ಆ ಸ್ಪೇಸ್ಗೆ, ಆ ಡೈಮೆನ್ಷನ್ಗೆ ಬಾಕ್ಸ್ಗಳು ಇಟ್ಕೊಂಡ್ರೆ ಸಾಕು. ಸೊ ಈ ಡೈರೆಕ್ಷನಲ್ಲಿ, ಈಸ್ಟ್ ಡೈರೆಕ್ಷನಲ್ಲಿ ನೀವು ನಿಂತ್ಕೊಂಡು ಕಟ್ ಮಾಡೋದು, ಅಡುಗೆ ಮಾಡೋದು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇನ್ನೊಂದು ಕನ್ಫ್ಯೂಷನ್ ಏನಪ್ಪ ಅಂದರೆ, ಎಷ್ಟು ಬರ್ನಲ್ ಇದ್ದ ನಾವು ಅಡುಗೆ ಮಾಡ್ಬೋದು ಅಂತ, 3 4 ಅಂತ. ಇದು 2 ಇದೆ, ನೀವು 4 ಬೇಕಾದ್ರೆ ಯೂಸ್ ಮಾಡ್ಕೋಬೋದು. 4 ಒಲೆ ಸ್ಟವ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ನೀವು ಶಿಂಕ್ ವಿಚಾರಕ್ಕೆ ಬಂದಾಗ, ರಾತ್ರಿ ಮಲಗೋ ಟೈಮಲ್ಲಿ ಎಲ್ಲ ನಿಮ್ಮ ಏನು ಊಟ ಮಾಡಿ ಇಟ್ಟಿರ್ತೀರ ಪಾತ್ರೆಗಳನ್ನ ನೀಟಾಗಿ ತೊಳೆದು ಎಲ್ಲ ನೀಟಾಗಿ ಅದ್ರ ಜಾಗಕ್ಕೆ ಹೋಗಿರಬೇಕು. ನೀವು ನೈಟ್ ಇಟ್ಟಿರುವಂಥ ಪದಾರ್ಥಗಳನ್ನ ಬೆಳಿಗ್ಗೆ ತೊಳೆಯೋದಾಗಲಿ, ಅದು ಏನಾದರೂ ನೆಗೆಟಿವ್ ಎನರ್ಜೀಸ್ ನಿಮಗೆ ಅಲ್ಲಿಂದನೇ ಫಾರ್ಮೇಷನ್ಸ್ ಆಗುತ್ತೆ. ಸೊ ಮನೆಗಳಲ್ಲಿ ಕಲಹ ಆಗೋದು, ಜಗಳ ಆಗೋದು ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈ ಪೋರ್ಷನ್ ಆಗ್ನೇಯ, ನಾವು ನಿಂತಿರುವಂಥ ಜಾಗನ ಆಗ್ನೇಯ ಅಧಿಪತಿ ಬಂದು ಶುಕ್ರ ಚೆನ್ನಾಗಿ ನೋಡಿಕೊಂಡ್ರೆ ಅವರು ಆರೋಗ್ಯ, ಹೆಲ್ತ್ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಯಾಕಂದರೆ ನಾವು ಊಟ ಮಾಡೋದು, ಸೇವನೆ ಮಾಡೋದು ಈ ಶುಕ್ರನ ಜಾಗದಿಂದನೇ. ಶುಕ್ರ ಚೆನ್ನಾಗಿ ನೋಡ್ಕೊಳ್ತಾರೆ. ಇನ್ ಕೇಸ್ ನಾವೇನಾದರೂ ಈ ರೀತಿ ಇಟ್ಟೋದಾಗಲಿ, ಪಾತ್ರೆ ತೊಳೆಯದೆ ಇಟ್ಟು ಬೆಳಗ್ಗೆ ತೊಳೆಯೋದು, ಇನ್ಯಾವಾಗಲೂ ತೊಳೆಯೋದು ಮಾಡೋದ್ರಿಂದ ನಮಗೆ ನೆಗೆಟಿವ್ ಎನರ್ಜೀಸ್ ಆಗ್ತಾ ಇರುತ್ತೆ. ಮತ್ತು ಹೆಲ್ತ್ ಇಶ್ಯೂಸ್ ಯಾವಾಗಲೂ
ನಮ್ಮ ಮನೆ ಸದಸ್ಯರು ಯಾರಿಗಾರು ಒಬ್ರಿಗೆ ಹೆಲ್ತ್ ಇಶ್ಯೂಸ್ ಕಾಡ್ತಾನೆ ಇರುತ್ತೆ. ಮತ್ತು ನಾವು ಯಾವುದಾದ್ರು ಒಂದು ಭಾರವಾದ ಪದಾರ್ಥಗಳು ಎಲ್ಲಿ ಇಟ್ಕೋಬೋದು ಅಂದರೆ ನೋಡಿ, ಈ ಸೌತ್ ಪೋರ್ಷನಲ್ಲೇ ಇಟ್ಕೋಬೇಕು. ಈ ಸೌತ್ ಜಾಗದಲ್ಲಿ ನೀವು ಭಾರವಾದ ಪದಾರ್ಥ ಇಟ್ಕೋಬೋದು. ಅದೇ ನಾರ್ತ್ ಪೋರ್ಷನಲ್ಲಿ ಸ್ವಲ್ಪ ಇಲ್ಲಿ ನೋಡಿ, ಈ ಕಡೆ ಎಲ್ಲ ಸ್ವಲ್ಪ ಖಾಲಿ ಇರುತ್ತೆ. ಇಲ್ಲಿ ಏನು ಸ್ವಲ್ಪ ತುಂಬ ಭಾರವಾದ ಪದಾರ್ಥ ಬೇಡ. ಮತ್ತು ಈ ಸೌತ್ ಕಡೆ ಎಲ್ಲ ನೀವು ಭಾರವಾದ ಪದಾರ್ಥ ಇಟ್ಕೊಂಡ್ರೆ ತುಂಬ ಉತ್ತಮ. ಮತ್ತು ನೀವು ಗ್ರಾಸರೀಸ್, ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ, ಇದು ಈಸ್ಟ್ ವೆಸ್ಟ್ ಗೋಡೆಗಳಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನೀವು ಇದಕ್ಕೆ ಸೆಲ್ಫ್ ಇಲ್ಲ ಅಂದರೆ ನೀವು ಮಾಡಿಸ್ಕೋಬೋದು. ಇಲ್ಲವರೆ ಕೆಳಗಡೆ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಇಟ್ಕೋಬೋದು. ಸೌತಲ್ಲೂ ಇಟ್ಕೋಬೋದು, ಈ ಕಡೆ ವೆಸ್ಟಲ್ಲೂ ಇಟ್ಕೋಬೋದು. ನಾರ್ತಲ್ಲಿ ಏನು ಬರಬೇಕು ಅಂದರೆ ಈ ಕಡೆ ಈ ಪೋರ್ಷನಲ್ಲಿ ಶಿಂಕ್ ಬಂದಿದ್ರೆ ತುಂಬ ಉತ್ತಮವಾಗಿರ್ತಿತ್ತು. ಮತ್ತು ಇದಕ್ಕೆ ರೆಮಿಡಿ ಏನು? ಮನೆಗಳಲ್ಲಿ ಏನಾದ್ರು ಸ್ವಲ್ಪ ಜಗಳ ಆಗ್ತಾ ಇರುತ್ತೆ, ನಾವು ಅದರಿಂದ ಈಚೆ ಬರಬೇಕು. ಏನಪ್ಪ ಅಂದರೆ ರೆಮಿಡಿ ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಎಷ್ಟೊಂದು ಸಲ ಹೇಳಿದ್ದೆ, ಬ್ಯಾಂಬೂ ಪ್ಲಾಂಟ್ ಇಡಿ, ಬಿದಿರಿನ ಒಂದು ಗಿಡ ಇಡಿ ಅಂತ. ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿದ್ರು, ಎಷ್ಟುದ್ದು ಇಡೋದು ಸರ್ ಅಂತ. ನೋಡಿ, ಸಿಂಪಲ್ ಆಗಿ ಇಟ್ಟಿದ್ದೀನಿ ನೋಡಿ. ಇದು ಬಿದಿರಿನ ಗಿಡ. ನೀವು ಇದು ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಆಗಿರ್ಬೋದು, ಇಲ್ಲದ್ರೆ ಗ್ಲಾಸ್ ಎಲ್ಲರೂ ಇಡ್ಬೋದು. ನೀರು ಹಾಕಿ ಇಡಬೇಕಾಗುತ್ತೆ, ಅದು ಡೇ ಬೈ ಡೇ ತೊಗೊಳ್ತಾ ಇರುತ್ತೆ. ಇದು ಇಡೋದ್ರಿಂದ ನಿಮ್ಮ ಮನೆಗಳಲ್ಲಿ ಸಣ್ಣ ಪುಟ್ಟ ಕ್ಲಾಶಸ್ ಆಗೋದು, ತಂದೆ ಮಕ್ಕಳಿಗೆ ಇಲ್ಲ ಅತ್ತೆ ಸೊಸೆಗೆ ಏನಾದರೂ ಒಂದು ಕ್ಲಾಶಸ್ ಆಗ್ತಾ ಇದ್ರೆ ಇದು ತಡೀತದೆ. ಏನಂದರೆ ನೀರಿನ ತತ್ವ ಮತ್ತು ಅಗ್ನಿ ತತ್ವಕ್ಕೆ ಬರಲ್ಲ. ಇದು ನೀರಿನ ತತ್ವ, ಇದು ನೀರಿನ ತತ್ವ, ನೀರಕ್ಕೂ ಮತ್ತು ಅಗ್ನಿಗೂ ಬರಲ್ಲ. ಇದ್ರ ಮಧ್ಯನೇ ಇದಿರೋದ್ರಿಂದ ಇಟ್ ಅಬ್ಸರ್ವ್ಸ್, ಎರಡೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು ಅಗ್ನಿಯಿಂದ ಏನಾದ್ರು ನೆಗೆಟಿವ್ ಮತ್ತು ನೀರಿಂದ ಎರಡೂ ನೆಗೆಟಿವ್ಸ್ನ ಅದು ಅಬ್ಸರ್ವ್ ಮಾಡುತ್ತೆ. ಇನ್ ಕೇಸ್ ಏನಾದರೂ ಸ್ಟ್ರೈಟ್ ಆಗಿದ್ರೆ, ಇಲ್ಲಿ ಏನಾದರೂ ನಮಗೆ ಶಿಂಕ್ ಬಂದಿದೆ, ಪಾತ್ರೆ ತೊಳೆಯೋ ಜಾಗ ಅಂದರೆ ಈ ರೀತಿ ಮಧ್ಯ ಇಟ್ಕೋಬೋದು. ಹಿಂಗೆ ಇಟ್ಕೊಂಡು ಈ ವಾಟರ್ಗೂ ಮತ್ತು ಈ ಗ್ಯಾಸ್ ಪಕ್ಕದಲ್ಲಿ ಹಿಂಗೆ ಇಟ್ಕೊಳ್ಳೋದ್ರಿಂದ ಇದು ನೆಗೆಟಿವ್ ಎನರ್ಜೀಸ್ನ ನೀವು ತೆಗಿಬೋದು. ಇದು ಮತ್ತೆ ಇಲ್ಲೇ ಇಡ್ತಾ ಇದ್ದೀನಿ. ಸೊ ಇಷ್ಟು ವಿಚಾರ ಅಡುಗೆ ಮನೆಗಳಲ್ಲಿ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿದೆ, ಬಟ್ ನಾವು ಮೇಯ್ನ್ ಆಗಿ ಏನು ನೋಡಬೇಕು ಅಂದರೆ, ಕನ್ಸ್ಟ್ರಕ್ಷನ್ಸ್ ಟೈಮಲ್ಲಿ ನಾವೇನಾದ್ರು ಎಡಗಿದ್ರೆ ಎಂಟೈರ್ ಕೊಲ್ಯಾಪ್ಸ್ ಆದಂಗೆ. ಇನ್ನು ಮಿಕ್ಕಿದ್ದು ವಿಚಾರಗಳೆಲ್ಲ ನಾನು ಅಪ್ಲೋಡ್ ಮಾಡ್ದಂಗೆ ಅಲ್ಲಿ ಇಲ್ಲಿ ಇಟ್ಕೋಬೋದಾಗುತ್ತೆ. ಈಗ ಗ್ರಾಸರೀಸ್ನ ಬೇರೆ ಜಾಗದಲ್ಲಿ ಇಡುವಂಥದ್ದು ಅವೆಲ್ಲ ಮಾಡ್ಕೋಬೋದು. ಮೇಯ್ನಾಗಿ ನಾವು ಎಡಗೋದು ಎಲ್ಲಿ ಅಂದರೆ, ಸೌತ್ಗಳಲ್ಲಿ ಕಿಟಕಿ ಹಾಕ್ಬಾರ್ದು, ಅದು ಈಸ್ಟ್ಗೆ ಬರಬೇಕು. ಮತ್ತು ನಮಗೆ ವಾಶ್ ಬೇಷನ್ ಎಲ್ಲಿ ಬರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಶ್ ಬೇಷನ್ ಸೌತ್ ಕಡೆ ಬರಬಾರ್ದು, ಅದು ಈಶಾನ್ಯ, ಅದು ಈಸ್ಟ್ ಕಡೆ ಹೋಗೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದರಿಂದ ನಮಗೆ ಹೆಲ್ತ್, ಅಡುಗೆ ಮನೆ ಯಾರು ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರಿಗೆ ಅವ್ರ ಮನೆಗಳಲ್ಲಿ ಹೆಲ್ತ್ ವಿಚಾರ ಯಾರಿಗೂ ಪ್ರಾಬ್ಲಮ್ ಬರೋಲ್ಲ, ಹೆಲ್ತ್ ಇಶ್ಯೂಸ್ ಯಾರಿಗೂ ಇರೋಲ್ಲ, ಆರೋಗ್ಯವಾಗಿರ್ತಾರೆ. ಮತ್ತು ಈ ರೀತಿ ಇಡೋದ್ರಿಂದ ಏನಾದರೂ ಸಣ್ಣ ಪುಟ್ಟ ಮನೆಗಳಲ್ಲಿ ಕ್ಲಾಶಸ್ ಎಲ್ಲ ತಡೀತದೆ. ಮತ್ತು ಫೈನಾನ್ಷಿಯಲ್ ಗ್ರೋತ್ಗೂ ತುಂಬಾ ಉತ್ತಮವಾಗಿರುತ್ತೆ. ಇದಿಷ್ಟು ಅಡುಗೆ ಮನೆ ವಿಚಾರ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಹಾಲಿನಲ್ಲಿ ಏನು ಇಡಬೇಕು ಏನು ಇಡಬಾರ್ದು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.